ಇಂದು ವಂದಲಿ ಗ್ರಾಮದ ಕುರುಬ ಸಮಾಜದ ಬಹುದಿನಗಳ ಕನಸು ಈಡೇರಿದ ದಿನ. ಬಹುದಿನಗಳ ಆಕಾಂಕ್ಷೆಯ ಸಂಗೊಳ್ಳಿ ರಾಯಣ್ಣನ ಕಂಚಿನ ಪ್ರತಿಮೆ ರಾಯಚೂರು ಮುಖ್ಯ ರಸ್ತೆಯ ವಂದಲಿ ಗ್ರಾಮಕ್ಕೆ ಹೋಗುವ ವೃತ್ತದಲ್ಲಿ ಇಂದು ಪ್ರತಿಷ್ಠಾಪನೆ ಮಾಡಲಾಯಿತು. ವಂದಲಿ ಗ್ರಾಮದ ಕುರುಬ ಸಮಾಜದ ಮುಖಂಡರೆಲ್ಲ ಸೇರಿ ತಮ್ಮ ಸಮಾಜದ ಕರ್ನಾಟಕದ ಹೆಮ್ಮೆಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಂಚಿನ ಪ್ರತಿಮೆ ನಮ್ಮ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ನಿರ್ಮಿಸಬೇಕೆಂದು ನಿರ್ಧರಿಸಿದ್ರು. ಈ ಕುರಿತು ದೇವದುರ್ಗ ತಾಲೂಕಿನ ಮಾಜಿ ಶಾಸಕರಾದಂತಹ ಶಿವನಗೌಡ ನಾಯಕ್ ಅವರ ಬಳಿ ಹೋಗಿ ಕೂಡ ಮನವಿ ಮಾಡಿಕೊಂಡಿದ್ರು. ಆ ಮನವಿಗೆ ಒಪ್ಪಿಕೊಂಡಂತಹ ಶಾಸಕರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲು ಸಹಾಯ ಮಾಡುವುದಾಗಿ ತಿಳಿಸಿದ್ರು. ಅದರಂತೆ ಅತಿ ಅದ್ಭುತವಾದಂತಹ ವಿಶಿಷ್ಟಮಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ 8.5 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ಬೆಂಗಳೂರಿನ ಬಿಡದಿಯಲ್ಲಿ ತಯಾರು ಮಾಡಿಸಿ ವಂದಲಿ ಗ್ರಾಮಕ್ಕೆ ತರಲಾಯಿತು. ವಂದಲಿ ಗ್ರಾಮದ ಆರಾಧ್ಯ ದೈವ ಆಂಜನೇಯ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ರಾಯಣ್ಣನ ಪ್ರತಿಮೆಯನ್ನ ನಿಲ್ಲಿಸಿ ಆಂಜನೇಯನಿಗೆ ಪೂಜೆ ಸಲ್ಲಿಸಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯ ಮೂಲಕ ಕಳಸ ಮತ್ತು ಡೊಳ್ಳುಗಳ ಮೂಲಕ ಊರಿನ ಗ್ರಾಮಸ್ಥರು ಸೇರಿ ಪ್ರತಿಮೆಯನ್ನ ಬರಮಾಡಿಕೊಳ್ಳಲಾಯಿತು. ಮಾನ್ವಿ ದೇವದುರ್ಗ ಲಿಂಗಸ್ಕೂರು ಮಧ್ಯ ಇರುವ ರಾಯಚೂರು ಹಟ್ಟಿ ಚಿನ್ನದ ಗಣಿ ಮುಖ್ಯ ರಸ್ತೆಯ ವೃತ್ತದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ 8.5 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ವಿವಿಧ ಪೂಜೆ ಪುನಸ್ಕಾರಗಳಿಂದ ಊರಿನ ಗಣ್ಯರು ಸಮಾಜದ ಗ್ರಾಮಸ್ಥರು ಸಡಗರದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ಬರಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಮಲ್ಲಣ್ಣ ತಾತ ಮುಂಡರಗಿ, ಸಿದ್ದಪ್ಪ ಚಿತ್ತರಗಿ, ಶಾಂತಪ್ಪ ಚಿಂಚಾರಕ್ಕಿ, ಯಲ್ಲಪ್ಪ ಮಲ್ಲಪ್ಪ ಬೆಳ್ಳುಳ್ಳಿ, ಮಲ್ಲಿಕಾರ್ಜುನ್ ಗೌಡ, ಶರಣಬಸವ ವೆಂಕಟಪುರ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಮುಖಂಡರು ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ನಿನಗ ಕೋಟಿ ಕೋಟಿ ನಮನ, ಹೌದು ನೀನೆ ನಿಜ ರಾಯಣ್ಣ, ಹೌದು ನೀನೆ ನಿಜ ರಾಯಣ್ಣ, ನಿನಗ ಕೋಟಿ ಕೋಟಿ ನಮನ. ಸೂರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರಿನ ಹುಲಿ ಮರಿ ನೀನ.
ಎರಿಯವನಿ ರಾಯಣ್ಣ ಕಿತ್ತೂರಿನ ಹುಲಿ ಮರಿ ನೀನ. ಇಂದ ಮೂರ್ ಮುಂದ ಆರಕ್ರಿತ ನಾಟನ ಸಿಗಿಯಾವಾನಿ ಗರಣಿ ಮಣಿ ಪೈಲ್ವಾನ. ಇನ್ನೊಮ್ಮೆ ಜನಿಸಿ ಬಾರಾಯಣ್ಣ ನಿನಗ ಕೋಟಿ ಕೋಟಿ ಶರಣ. ಹೌದು ನೀನೆ ನಿಜರಾಯಣ್ಣ, ಹೌದು ನೀನೆ ನಿಜರಾಯಣ್ಣ. ನಿನಗ ಕೋಟಿ ಕೋಟಿ ನಮನ. ಸಂಗೊಳ್ಳಿ ರಾಯಣ್ಣ ಇನ್ನೊಮ್ಮೆ ಹುಟ್ಟಿ ಬಾ ನಮ್ಮಣ್ಣ. Job
ಇದು ಸಂಗೊಳ್ಳಿ ರಾಯಣ್ಣಂದು ಯಾಕೆ ಮಾಡಿದ್ದೀನಿ ಸರ, ನಿಮ್ಮ ಸಮಾಜಕ್ಕೆ ಏನು ಕೊಟ್ಟಿಲ್ಲಪ್ಪ, ನಾನು ಒಂದು ಸಂಗೊಳ್ಳಿ ರಾಯಣ್ಣದೊಂದು ಮೂರ್ತಿ ಕೊಡ್ತೀನಿ ಅಂದದಕ್ಕೆ ಅಮೌಂಟ್ ಕೊಡ್ತೀನಿ ನಾನು ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಸರ್ ನಮ್ಮ ಶಿವನಗೌಡ ಸಾಬ್ರು. ನಾವು ಏನು ನಮ್ಗೆ ಸಮಾಜಕ್ಕೆ ಏನು ಕೊಟ್ಟಿಲ್ಲ ಅಂದದಕ್ಕೆ ನಿಮ್ಮ ಸಮಾಜಕ್ಕೆ ಮೂರ್ತಿ ತಗೊಬಂದು ನಮ್ಗೆ ಮೂರ್ತಿ ಸಂಬಂಧ ಅಮೌಂಟ್ ಕೊಡಲಿಲ್ಲ ಸರ್, ಮೂರ್ತಿ ಹೇಳಿನಿ ಸರ್. ಆತ ಏನಂದ್ರೆ ನಿಮ್ಮ ಸಮಾಜಕ್ಕೆ ಊರಿಗೆ ಏನೂ ಕೊಟ್ಟಿಲ್ಲ ನಿಮ್ಮ ಕುರುಬರ ಸಮಾಜಕ್ಕೆ, ಇದನ್ನು ನಾನು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಹೇಳ್ತಂತಂದು ಮಾಡಿಸ್ಕೊಡೋದಕ್ಕೆ ನಾವೇ ಮಾಡಿದ್ವಿ ಸರ್. ನಮ್ಮ ಸಮಾಜನೆಲ್ಲ ಕೇಳಿದ್ವಿ, ಆಯ್ತಪ್ಪ ಕೊಟ್ಟರೆ ಏನದ ಮಾಡ್ತಂತೇಳಿ ನಮ್ಮ ಸಮಾಜದವ್ರು ಹೇಳಿದ್ರು ಸರ್. ಅದು 8 ಫೀಟ್ 5 ಇಂಚ್ ಆಯ್ತು ಸರ್, 8 ಫೀಟ್ 5 ಇಂಚ್ ಸರ್. ಆಮೇಲೆ ಬೆಂಗಳೂರಾಗ ಮಾಡ್ತಿದ್ರು, ಬೆಂಗಳೂರಾಗ ಬಿಡಿದಿ 8,42,000 ಸರ್. 42,000 8,48,000 ಬರ್ತದೆ ಸರ್. ಇಲ್ಲಿ ಹನುಮಾನ್ ದೇವ್ರ ದೇವಸ್ಥಾನದಿಂದ ಒಂದಿನ ಕ್ರಾಸ್ ಅಂತ ಐತೆ ಸರ್, ಸಿರಿವಾರ ರಾಯಚೂರು ರೋಡ್, ಆ ರೋಡಿಗೆ ಮೆರವಣಿಗೆ ಐತೆ ಸರ್. ಅಲ್ಲಿ ಒಂದಿನ ದೇವದ್ರ ತಾಲೂಕ, ಲಿಂಗಸೂರು ತಾಲೂಕ, ಮಾನ್ವಿ ತಾಲೂಕ 3 ಕೊಡ್ತಾವೆ ಸರ್. ಅಲ್ಲಿ 3 ಕೊಡೋದಕ್ಕೆ ಅಲ್ಲಿ ಸರ್ಕಲಿಗೆ ಆ ಮೂರ್ತಿ ಕೊಡ್ತಕ್ಕ ರಾಯಚೂರು ರೋಡ್ ಆಗ್ತದೆ ಸರ್. ಮೇನ್ ರಸ್ತಕ್ಕೆ ಅಲ್ಲಿ 3 ತಾಲೂಕು ಕೊಡೋದಕ್ಕೆ ಅಲ್ಲಿ ಕೊಡ್ತಾಗತ್ತೆ ಸರ್. ಯಾರು ಸರ್ ಮಲ್ಲಣ್ಣ ತಾತ ಮುಂಡ್ರಿಗೆ ಅಂತ ಹೇಳಿ ಅವ್ರ ಮುಂಡ್ರಿಗೆ ಮಲ್ಲಣ್ಣ ತಾತನ ಕೈ ಮೇಲೆ ಇಟ್ಟಿವಿ ಸರ್. ಆಮೇಲೆ ಏನಂದ್ರೆ ಇನ್ನು ಮುಂದೆ ನಾವು ಉದ್ಘಾಟನೆ ಇಟ್ಟಿವಿ ಸರ್. ನಾವೀಗ ನಮ್ಮ ಸಾಬು ಯಾವಾಗ ಹೇಳ್ತಾನೆ ಅವಾಗ ಉದ್ಘಾಟನೆ ಮಾಡ್ತೀವಿ ಸರ್. ಮೂರ್ತಿ ಅಷ್ಟೇ ಕುಂದಿರ್ತೀವಿ ಸರ್. ನಮ್ಮ ML ಸಾಬ್ರು ಯಾವಾಗ ಹೇಳ್ತಾರೆ ಆವಾಗ ನಾವು ಅದನ್ನು ಡೇಟ್ ತಗೊಂಡು ಅವ್ರು ಯಾವ ಡೇಟ್ ಕೊಡ್ತಾರೆ ಸರ್, ಆ ಡೇಟ್ ನಾನು ಉದ್ಘಾಟನೆ ಮಾಡ್ತೀನಿ ಸರ್. ನನ್ನ ಹೆಸರು ಸಿದ್ದಪ್ಪ ಚಿಂಚಿರ್ಕ್ ಸರ್. ವಂದ್ಲಿ ಗ್ರಾಮದ ಎಲ್ಲ ಸರ್ವ ಮುಖಂಡರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೆ ಶ್ರೀ ವಂದ್ಲಿ ಮಾರುತೇಶ್ವರ ದೇವಸ್ಥಾನದ ಹತ್ರದಿಂದ ಮೆರವಣಿಗೆ ಹಿಡಿದು ರಾಯಚೂರು ರೋಡ್, ಮಾನ್ವಿ ತಾಲೂಕು, ಲಿಂಗಸೂರು ತಾಲೂಕು ಮತ್ತು ದೇವದುರ್ಗ ತಾಲೂಕಿನ ಮುಖ್ಯ ರಸ್ತೆ ಮೇನ್ ರೋಡಲ್ಲಿ ವಂದ್ಲಿ ಕ್ರಾಸ್ನಲ್ಲಿ ಮೂರ್ತಿ ಸ್ಥಾಪನೆ ಇದೆ. ಈ ಕಾರ್ಯಕ್ರಮಕ್ಕೆ ಡೊಳ್ಳು, DJ ಮತ್ತು ಹಲವಾರು ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ. ಪರಮ ಪೂಜ್ಯ ಮಲ್ಲಣ್ಣ ತಾತ ಮುಂಡರಿಗೆ ಅವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ನೆರವೇರಿಸಲಾಗಿದೆ ಮತ್ತು ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಭಾಗವಹಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಿವಿಧ ಸಂಘಟನೆಗಳಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಸರ್ವ ಮುಖಂಡರಿಗೆ ಹೃತ್ಪೂರ್ವಕ ಧನ್ಯವಾದ. ಲಿಂಗಪ್ಪ, ಸಮಾಜದ ಮುಖಂಡರು, ಒಂದು ವರ್ಷ. ನಮಸ್ಕಾರ ಸರ್. ನಾವು ಈ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ನಾವು ವಂದ್ಲಿ ಗ್ರಾಮದಲ್ಲಿ ಸ್ಥಾಪನೆ ಮಾಡ್ತಾಯಿದ್ದೀವಿ. ಅದು ಈ ಆಸೆ ಈಡೇರಿಸಿದಂಥ ನಮ್ಮ ಮುಖ್ಯ ಗುರುಗಳಾದ ಮುಂಡ್ರಗಿ ಮಲ್ಲಣ್ಣ ತಾತನವರು ಹಾಗೂ ಮಾಜಿ ಶಾಸಕರಾದ ಕೆ ಶಿವನಗೌಡ ನಾಯಕನವರು ನಾವು ಇದು 11 ವರ್ಷದ ಬೇಡಿಕೆಯನ್ನು ಭಾಳ ವರ್ಷದಿಂದ ಬೇಡಿಕೆ ಇತ್ತಿದ್ದು. ಹಾಗಾಗಿ ನಾವು ಶಿವನಗೌಡ ನಾಯಕರಿಗೆ ನಾವು ಒಂದು ಹೇಳಿದ್ದೀವಿ, ನಿಮ್ಮ ಕಡೆಯಿಂದ ಒಂದು ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ ನಮ್ಗೆ ಕೊಡಿಸ್ಬೇಕಂತೇಳಿ ಭಾಳ ದಿನದಿಂದ ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ. ಆ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಹಾಗೂ ನಾವು 11 ವರ್ಷದ ಕನಸು ಸರ್ ಇದು. ನಾವು 2011ರಿಂದ ನಾವು 2016ವರೆಗೆ ನಾವು ಒಂದು ಸರ್ಕಾರ ಮಾಡೋಕೆ ಒಂದು ಕನಸು ನಮ್ಮದು ಇತ್ತು. ಆಗ ನಮ್ಮ ಸಮಾಜದಿತ್ತು. ಭಾಳಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ.
ಹಾಗೂ ನಾವು 2016ರಲ್ಲಿ ಇದು ನಾವು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಾವು ಉದ್ಘಾಟನೆ ಮಾಡಿದ್ವಿ ಅಲ್ಲಿ. ಆ ನಂತರ ಮತ್ತು ಎಲ್ಲ ಶಾಸಕರನ್ನ ಎಲ್ಲರನ್ನ ಕೇಳಿದ್ವಿ, ಅದನ್ನು ನಾವು ಯಾರು ತಲೆಗೆಚ್ಚಲಿಲ್ಲ. ಮಾಜಿ ಶಾಸಕರಾದ ಕೆ ಶಿವಣ್ಣ ನಾಯಕನವ್ರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ವಿ. ಯಾಕಂತಂದರೆ ನಮ್ಗೆ ಈಡೇರಿಸಿ ಕೊಟ್ಟರು. ಇದು ಕಂಚಿನ ಮೂರ್ತಿ ಅವರು ಕೊಟ್ಟಂಥ ನಾವು ಶಾಶ್ವತವಾಗಿ ನಮ್ಮ ಊರಲ್ಲಿ ಕನಸು ಉಳಿದಿದೆ, ನೆನಸನ್ನು ಆಗಿದೆ. ಬಟ್ ಇದಕ್ಕೆ ಮುಖ್ಯ ಗುರುಗಳಾದಂಥ ಮಲ್ಲಣ್ಣ ತಾತನವರು ಕೂಡ ಅದಕ್ಕೆ ಭಾಗ ಆಗಿದ್ದರು. ನಾವು ಶಿವಣ್ಣ ನಾಯಕರ ಸಾರಿಂದ ನಮಗೆ ಹೆಲ್ಪ್ ಆಗಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಮುಂಡ್ರಿಗೆ ಶಿವಗೇನೆ ಆಶೀರ್ವಾದದಿಂದ ಹಾಗೂ ನಮ್ಮ ಒಂದಲಿ ಹನುಮಂತ ಆಂಜನೇಯ ಅವ್ರ ಕಡೆಯಿಂದ ನಾವು ಬೇಡಿಕೊಳ್ಳುತ್ತೇವೆ. ಜೊತೆಗೆ
ಇಂದಿನ ಒಂದು ಶುಭ ದಿನ. ಇಂದಿನ ಒಂದು ಶುಭ ದಿನ 30/10/2023 ಒಂದ್ಲಿ ಗ್ರಾಮದಲ್ಲಿ ನೆನಪಿಡುವಂಥ ಒಂದು ತುಂಬ ಒಳ್ಳೆಯ ದಿನ. ಒಂದ್ಲಿ ಗ್ರಾಮದಲ್ಲಿ ಸಾಕಷ್ಟು ಜನ ಹಾಲುಮತ ಬಂಧುಗಳು ಸಾಕಷ್ಟು ಜನ ಇದ್ದಾರೆ. ಈ ಒಂದು ಹಾಲುಮತ ಬಂಧುಗಳೆಲ್ಲರೂ ಕೂಡಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೆ ಭಾಳ ಹೆಮ್ಮೆಯಿಂದ, ಖುಷಿಯಿಂದ, ಭಾಳ ದಿಟ್ಟತನದಿಂದ ಈ ಮೂರ್ತಿಯನ್ನು ಸ್ಥಾಪನೆ ಮಾಡಿಕೊಂಡು ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಗಮಿಸಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೆ. ಗಂಧದಗಾಂವ್ ಜಿಲ್ಲಾದಾಗ ಬೈಲು ಹೊಂಗಲ್ ತಾಲೂಕು ಪೈಕಿ ಸಂಗೊಳ್ಳಿ ಒಂದು. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.